ಜೆಡಿಎಸ್ ಅನ್ನ ಕಂಡ್ರೆ ಸಿದ್ದುಗೆ ಸಿಟ್ಟು. ಜೆಡಿಎಸ್ ಬಿಜೆಪಿ ಬಿ ಟೀಮ್ ಅಂದಿದ್ಯಾಕೆ ಟಗರು. ಇಬ್ಬರ ಜಗಳದ ಲಾಭ ಪಡೆದ್ರ ರಾಜಾಹುಲಿ. ಜೆಡಿಎಸ್ ಬಿಜೆಪಿಯ ಬಿ ಟೀಮ್, ಅದು ಅಪ್ಪ ಮಕ್ಕಳ ಪಕ್ಷ. ಕುಮಾರಸ್ವಾಮಿ ಅವರ ಪ್ರಾಣೆ ಮತ್ತೆ ಸಿಎಂ ಆಗಲ್ಲ. ಹೀಗೆ ಟಗರು ಸಿದ್ದರಾಮಯ್ಯ 2018ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಗೂ ಮುನ್ನ ದಳಪತಿಗಳ ಮೇಲೆ ಎಗರೆಗಿರಿ ಬಿದ್ದಿದ್ರು. ಆದ್ರೆ ಅದ್ಯಾವಾಗ ಅತಂತ್ರ ವಿಧಾನಸಭೆ ಸೃಷ್ಟಿಯಾಯ್ತು, ಆಗ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಮಾತಿನಂತೆ ದಳಪತಿಗಳ ಜೊತೆ ಸರ್ಕಾರ ರಚನೆಗೆ ಮುಂದಾಗಿದ್ರು. ನಿಜ ಹೇಳ್ಬೇಕು ಅಂದ್ರೆ ಸಿದ್ದರಾಮಯ್ಯನವರ ಜೊತೆ ಕೈ ಜೋಡಿಸೋದು ದಳಪತಿಗಳಿಗೂ ಇಷ್ಟ ಇರಲಿಲ್ಲ. ಆದ್ರೆ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬಂದಿದ್ದ ಸಿಎಂ ಸೀಟನ್ನ ದಳಪತಿಗಳು ಅದೇಗೆ ಬೇಡ ಅನ್ನೋಕ್ಕಾಗುತ್ತೆ ಹೇಳಿ. ಹಿಂಗಾಗಿ ಅಂದು ದೋಸ್ತಿ ಸರ್ಕಾರದ ರಚನೆಗೆ ಓಕೆ ಅಂತಿದ್ರು. ಇತ್ತ ಧರ್ಮಸ್ಥಳದ ಶಾಂತಿವನದಲ್ಲಿ ಚಿಕಿತ್ಸೆಗೆ ಹೋಗಿದ್ದ ಸಿದ್ದರಾಮಯ್ಯ ಪಾರ್ಲಿಮೆಂಟ್ ಎಲೆಕ್ಷನ್ ನಂತರ ಸರ್ಕಾರ ಇರುತ್ತೋ ಇಲ್ವೋ ನೋಡೋಣ ಎಂದಿದ್ರು. ಆದ್ರೆ ಸಿದ್ದರಾಮಯ್ಯ ಅಂದುಕೊಂಡಂತೆ ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿದ ಕೆಲ ತಿಂಗಳಲ್ಲೇ ದೋಸ್ತಿ ಸರ್ಕಾರ ಪತನವಾಗಿತ್ತು. ನಿಮ್ಗೆ ಗೊತ್ತಿರಲಿ, ಒಡೆದ ಮನಸ್ಸುಗಳ ಮಧ್ಯೆ ದೋಸ್ತಿ ಕುದುರೋಕೆ ಚಾನ್ಸೇ ಇರಲಿಲ್ಲ. ಅಷ್ಟಕ್ಕೂ ಸಿದ್ದರಾಮಯ್ಯ ಮತ್ತು ದಳಪತಿಗಳ ಮಧ್ಯೆ ಅತಿ ದೊಡ್ಡ ಕಂದಕ ಸೃಷ್ಟಿಯಾಗಿದ್ಯಾಕೆ? ಸಿದ್ದರಾಮಯ್ಯನವರು ದಳಪತಿಗಳನ್ನ ಕಂಡ್ರೆ ಉರಿದುರಿದು ಬೀಳೋದ್ಯಾಕೆ? ಜೆಡಿಎಸ್ ಇವತ್ತು ಅಸ್ತಿತ್ವ ಕಳೆದುಕೊಳ್ಳೋ ಹಂತಕ್ಕೆ ತಲುಪಿದೆ ಅಂದ್ರೆ ಅದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದ್ಯಾಕೆ? ಅದನ್ನ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತೀನಿ ನೋಡಿ. ಅಹಿಂದ ನಾಯಕ ಸಿದ್ದುಗೆ ಜೆಡಿಎಸ್ನಲ್ಲಿ ಸಿಗಲಿಲ್ಲ ಸಿಎಂ ಹುದ್ದೆ. ಜೆಡಿಎಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು ಪಕ್ಷದ ಮಣ್ಣು ಹೊರಕಷ್ಟೇ ಬೇಕು. ಪ್ರಮುಖ ಹುದ್ದೆಗಳಲ್ಲಿ ಕೂರೋಕೆ ಅರ್ಹರಲ್ಲ ಅನ್ನೋ ರೀತಿ ನಡ್ಕೊಂತಿದೆ. ಇದು ಇವತ್ತು ನಿನ್ನೆಯ ಮಾತಲ್ಲ, ಕೆಲ ದಶಕಗಳಿಂದ ಇದೇ ಪರಿಸ್ಥಿತಿ. ಆದ್ರೆ ಹಿಂದುಳಿದ ವರ್ಗಕ್ಕೆ ಸೇರಿರೋ ಸಿದ್ದರಾಮಯ್ಯ ಇದೇ ಪಕ್ಷದಲ್ಲಿದ್ರು, ಹಂತ ಹಂತವಾಗಿ ಬೆಳೆದು ನಿಂತಿದ್ರು. ಹಿಂಗಾಗಿ 2004ರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ದೋಸ್ತಿ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಧರ್ಮ್ ಸಿಂಗ್ ಸಿಎಂ ಆಗಿದ್ರು, ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು. ಡಿಸಿಎಂ ಆದ್ಮೇಲೆ ನೆಕ್ಸ್ಟ್ ಪೋಸ್ಟ್ ಸಿಎಂ ಅಲ್ವೇ? ಆದ್ರೆ ದಳಪತಿಗಳು ಅದಕ್ಕೆ ಅಡ್ಡಗಾಲು ಹಾಕೋಕೆ ಯತ್ನಿಸಿದ್ರು. ಇದರಿಂದ ದೇವೇಗೌಡರ ಜೊತೆ ಮನಸ್ತಾಪ ಮಾಡಿಕೊಂಡಿದ್ದ ಸಿದ್ದರಾಮಯ್ಯ ಸದ್ದಿಲ್ಲದೆ ಅಹಿಂದ ಸಂಘಟನೆ ಕಟ್ಟೋಕೆ ಮುಂದಾಗಿದ್ರು. ಇದು ದೊಡ್ಡಗೌಡರ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು. ಹಿಂಗಾಗಿ 2006ರಲ್ಲಿ ಸಿದ್ದರಾಮಯ್ಯನವರನ್ನ ಪಕ್ಷದಿಂದ ಉಚ್ಚಾಟಿಸಿದ್ರು. ಹಾಗಾದ್ರೆ ರಾಜ್ಯದ ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ದಲಿತರು ಸಿಎಂ ಆಗ್ಲೇಬಾರ್ದೆ? ಜೆಡಿಎಸ್ ನಲ್ಲಿ ಇದು ಸಾಧ್ಯನೇ ಇಲ್ಲ ಬಿಡಿ. ಜೆಡಿಎಸ್ ಅಷ್ಟೇ ಅಲ್ಲ, ಬಿಜೆಪಿಯಲ್ಲೂ ಇದು ಸಾಧ್ಯವಾಗಲ್ಲ. ಹೀಗಾಗಿನೇ ಅಂದು ಜೆಡಿಎಸ್ ನಿಂದ ಉಚ್ಚಾಟನೆಗೊಂಡಿದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಿದ್ರು. ಸಿದ್ದು ರಾಜಕೀಯ ಭವಿಷ್ಯಕ್ಕೆ ಮುಳ್ಳಾಗಿತ್ತು ಜೆಡಿಎಸ್. ಸಿದ್ದರಾಮಯ್ಯ 2006ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮೇಲೆ ಸಿದ್ದರಾಮಯ್ಯನವರಿಂದ ತೆರವಾದ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿತ್ತು. ಆದ್ರೆ ಆಗ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರವಿತ್ತು. ಹೀಗಾಗಿ ಸಿದ್ದರಾಮಯ್ಯ ಅಲ್ಲಿ ಗೆಲ್ಲಲೇಬಾರದು ಅಂತ ದಳಪತಿಗಳು ಪಟ್ಟು ಹಿಡಿದಿದ್ರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯವನ್ನೇ ಕತ್ತಲು ಮಾಡೋಕೆ ಹೊರಟಿದ್ರು. ಆದ್ರೆ ಅದೃಷ್ಟವಶಾತ್ ಸಿದ್ದರಾಮಯ್ಯ ಅವತ್ತು ಕೇವಲ 257 ಮತಗಳ ಅಂತರದಿಂದ ಗೆದ್ದಿದ್ರು. ಆ ನಂತರವೇ ಸಿದ್ದರಾಮಯ್ಯ ಮತ್ತು ದಳಪತಿಗಳ ಮಧ್ಯೆ ದೊಡ್ಡ ಕಂದಕ ಸೃಷ್ಟಿಯಾಗಿದ್ದು. ಆದ್ರೆ ಸಿದ್ದರಾಮಯ್ಯ ಹಂತ ಹಂತವಾಗಿ ಕಾಂಗ್ರೆಸ್ನಲ್ಲಿ ಬೆಳೆದು ರಾಜ್ಯದ ಸಿಎಂ ಕೂಡ ಆದ್ರು. ಹೀಗೆ ಸಿಎಂ ಆದ್ಮೇಲೆ ಜೆಡಿಎಸ್ ನಾಯಕರ ಮೇಲೆ ಸಿದ್ದರಾಮಯ್ಯ ಮುಗಿಬಿದ್ದಿದ್ರು. ಅದರಲ್ಲೂ 2018ರ ಚುನಾವಣೆಗೂ ಮೊದಲು ಜೆಡಿಎಸ್ ಅನ್ನ ಬಿಜೆಪಿ ಬಿ ಟೀಮ್ ಅಂತ ಟೀಕಿಸಿದ್ರು. ಅಷ್ಟೇ ಅಲ್ಲ, ಅದು ಅಪ್ಪ ಮಕ್ಕಳ ಪಕ್ಷ. ಆ ಪಕ್ಷದಲ್ಲಿ ಅವರ ಫ್ಯಾಮಿಲಿಯವರು ಬಿಟ್ಟು ಬೇರೆ ಯಾರು ಬೆಳೆಯಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಕುಮಾರಸ್ವಾಮಿ ಅವರ ಪ್ರಾಣೆ ಸಿಎಂ ಆಗಲ್ಲ ಎಂದಿದ್ರು. ಇದೇ ಸಿಟ್ಟಲ್ಲಿ ಕೊತ ಕೊತ ಕುದಿಯುತ್ತಿದ್ದ ದಳಪತಿಗಳು ಚಾಮುಂಡೇಶ್ವರಿಯಲ್ಲಿ ಮತ್ತೆ ಸಿದ್ದರಾಮಯ್ಯ ನಿಲ್ತಾರೆ ಅಂತ ಗೊತ್ತಾದಾಗ ಸರಿಯಾದ ಕೆಡ್ಡವನ್ನೇ ತೋಡಿದ್ರು. 2006ರಲ್ಲಿ ಮಿಸ್ ಆಗಿದ್ರು. ಈ ಸಲ ಬಿಡ್ಲೇಬಾರದು ಅಂತೇಳಿ ಸೋಲಿಗೆ ಗಟ್ಟಿಯಾಗಿ ಸಂಕಲ್ಪ ತೊಟ್ಟಿದ್ರು. ಕೊನೆಗೆ ಅದರಲ್ಲಿ ಸಕ್ಸಸ್ ಕೂಡ ಆದ್ರು. ಆದ್ರೆ ಸಿದ್ದರಾಮಯ್ಯ ಬಾದಾಮಿಯಿಂದ ಕಣಕ್ಕಿಳಿದು ಅದೇಗೋ ಗೆದ್ದಿದ್ರು, ಅದು ಬೇರೆ ಪ್ರಶ್ನೆ. ಆದ್ರೆ ಚಾಮುಂಡೇಶ್ವರಿಯಲ್ಲಿ ಸೋತ ನೋವಿತ್ತು. ಅದೇ ಟೈಮ್ಗೆ ಕಾಂಗ್ರೆಸ್ ಪಕ್ಷ 80 ಸ್ಥಾನಕ್ಕೆ ಕುಸಿದಿತ್ತು. ಹೀಗಾಗಿ ಹೈಕಮಾಂಡ್ ನಾಯಕರ ಮಾತಿನಂತೆ ಅಷ್ಟು ದಿನ ಅದ್ಯಾರ ಮೇಲೆ ಎಗರಾಡ್ತಿದ್ರು ಅವರ ಜೊತೆ ಹೋಗಿ ದೋಸ್ತಿ ಸರ್ಕಾರ ರಚನೆಗೆ ಕೈ ಜೋಡಿಸಬೇಕಾಗಿ ಬಂದಿತ್ತು. ಇದು ಸಿದ್ದರಾಮಯ್ಯನವರಿಗೆ ಇಷ್ಟ ಇಲ್ಲದಿದ್ರು ಹೈಕಮಾಂಡ್
ಹೈಕಮಾಂಡ್ ನಾಯಕರ ಮಾತಿನಂತೆ ಕಟ್ಟುಬಿದ್ದು ದೇವೇಗೌಡರ ಮುಂದೆ ಹೋಗಿ ಕೈಕಟ್ಟಿ ನಿಂತಿದ್ರು. ಆದ್ರೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಮತ್ತು ದಳಪತಿಗಳ ಮಧ್ಯೆ ಸ್ನೇಹ ಇದ್ರು ಒಳಗೊಳಗೆ ಶೀತಲ ಸಮರ ನಡೆಯುತ್ತಿತ್ತು. ಸಿದ್ದರಾಮಯ್ಯನವರನ್ನ ಮೂಲೆ ಗುಂಪು ಮಾಡಕ್ಕೆ ದಳಪತಿಗಳು ನೋಡ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯ ಅಂದು ಸಿಎಂ ಆಗಿದ್ದ ಕುಮಾರಸ್ವಾಮಿಗೆ ಹೆಜ್ಜೆ ಹೆಜ್ಜೆಗೂ ಚೆಕ್ ಇಡ್ತಾನೆ ಇದ್ರು. ಒಂದು ಹಂತದಲ್ಲಿ ದೋಸ್ತಿ ಸರ್ಕಾರ ಸಿದ್ದರಾಮಯ್ಯ ಮತ್ತು ದಳಪತಿಗಳ ಮಧ್ಯೆ ಒಲ್ಲದ ಶಿಶುವಾಗಿತ್ತು. ಇದೇ ಕಾರಣಕ್ಕೆ ನೋಡಿ ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಸಿದ್ದರಾಮಯ್ಯ ಕೂಡ ಬ್ರೇಕ್ ಹಾಕಲಿಲ್ಲ. ಇತ್ತ ದಳಪತಿಗಳು ಕೂಡ ಬ್ರೇಕ್ ಹಾಕೋಕೆ ಹೋಗಿರ್ಲಿಲ್ಲ. ಇಬ್ಬರ ಜಗಳವನ್ನ ಎನ್ಕ್ಯಾಶ್ ಮಾಡಿಕೊಂಡು ರಾಜ್ಯದ ಸಿಎಂ ಆಗಿದ್ದು ಮಾತ್ರ ರಾಜಾಹುಲಿ ಬಿಎಸ್ವೈ. ಅದೃಷ್ಟ ಅಂದ್ರೆ ಇದೆ ಅಲ್ವೇ? ಹೀಗಾಗಿನೇ ಇವತ್ತು ಬಿಎಸ್ವೈ ಸಿದ್ದರಾಮಯ್ಯನವರ ಜೊತೆಗೂ ಚೆನ್ನಾಗಿರ್ತಾರೆ, ಕುಮಾರಸ್ವಾಮಿ ಜೊತೆಗೂ ಚೆನ್ನಾಗಿರ್ತಾರೆ. ಹಾಗಾದ್ರೆ ಸಿದ್ದು ಮೇಲಿನ ಕೋಪಕ್ಕೆ ಬಿಜೆಪಿಗೆ ಸಪೋರ್ಟ್ ಮಾಡ್ತಿದ್ಯಾ ಜೆಡಿಎಸ್? 2023ರಲ್ಲೂ ರಾಜ್ಯದಲ್ಲಿ ಅತಂತ್ರ ವಿಧಾನಸಭೆ ಎದುರಾದ್ರೆ ದಳಪತಿಗಳು ಬಿಜೆಪಿ ಜೊತೆ ಹೋಗ್ತಾರಾ, ಕಾಂಗ್ರೆಸ್ ಜೊತೆ ಹೋಗ್ತಾರಾ? 2023ರಲ್ಲಿ ಅಹಿಂದ ನಾಯಕ, ಬಡವರ, ದೀನ ದಲಿತರ ಬಂಧು ಸಿದ್ದರಾಮಯ್ಯನವರ ಸರ್ಕಾರ ಬೇಕಾ ಇಲ್ಲ ಬೇರೆ ಸರ್ಕಾರ ಬೇಕಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೇನೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.